ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ. ಸೊ ಬ್ರೇಕ್ಫಾಸ್ಟ್ ನೋಡಿ ಪೂರಿ. ಸೊ ಪೂರಿ ಇದ್ರೇ ಸ್ವಲ್ಪ ಜಾಸ್ತಿ ಬ್ರೇಕ್ಫಾಸ್ಟ್ ಆಗೋದು, ಇಲ್ಲಾಂದರೆ ಕಮ್ಮಿನೇ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ. ಸೊ ಗೋಪ್ರೋ ಚಾರ್ಜ್ ಇಟ್ಟು ಹಂಗೆ ಮಲ್ಗೋಗ್ಬಿಟ್ಟಿದ್ದೀನಿ. ಸೊ ಅದು ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಇಟ್ಟೆ. ಸೊ ಚಾರ್ಜ್ ಇಲ್ಲ ಅಂತ ಹಂಗೆ ಇಟ್ಟಿದ್ದೀನಿ. ಟೈಮ್ ಆಗ್ತಾ ಬಂದಂಗೆ ಕ್ಯಾಮರಾ ಹೊರಗಡೆ ಬರುತ್ತೆ. ಯಪ್ಪ, ಚಾರ್ಜ್ ಆದರೆ ಆಗಿದೆ ಇದು. ಚಾರ್ಜ್ ಕಂಪ್ಲೀಟ್ ಆಗಿದೆ. ಸೊ ಇದು ಚಾರ್ಜ್ ಆದರೆ ನೆಕ್ಸ್ಟ್ ಇನ್ನೊಂದು ಚಾರ್ಜ್ ಇಡೋಕ್ಕಿದೆ. ಅದು ನಂದು ಮೈಕು. ಯೂಸೇ ಮಾಡಲ್ಲ, ಬಟ್ ಆದರೂ ಇಡೋಣಪ್ಪ. ಚಾರ್ಜ್ ಇಲ್ದೋದ್ರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಚಾರ್ಜ್ ಇಡು. ಗೋಪುರ ಆಗಿದೆಯಾ? ಹ್ಞೂ, 100% ಆಗಿದೆ. ಗೋಪುರಕ್ಕೆ ಇವತ್ತು ಕೆಲಸ ಇಲ್ಲ, ಚಾರ್ಜ್ ಆಯ್ತು ಅದು ಇರಲಿ. ಏನಿದು ನೋಡಿದಾ? ಓಪನ್ ಮಾಡಿ ತೆಗ್ದಂಗೆ ಹಿಂಗೆ ಇತ್ತು. ಇದು ಏನೋ ಆಗ್ಬಿಟ್ಟಿದೆ ಗೈಸ್. ಮುಗೀತಾ ನನ್ನ ಕತೆ. ನೋಡಿ ಇಲ್ಲಿ 2000 ರುಪೀಸ್ ಗುರು. ಇದು 19% ಅದಾಗಿ ಏನೋ ಆಗಿದೆ. ಚಾರ್ಜ್ ಹಿಡ್ದು ಏನಾದರೂ ಆಗಿರ್ಬೇಕೇನೋ. ಸ್ವಲ್ಪ ಚಾರ್ಜ್ ಇಡೋಣ ಬನ್ನಿ. ಯೂಸ್ ಮಾಡ್ತಿದ್ರೆ ಎಲ್ಲ ಹೋಗುತ್ತೆ ಗುರು. ಇವತ್ತು ತಮ್ಮನೇಲಿಗೆ ಇದೇ ಹಾಕ್ಬಿಡ್ತೀನಿ, ಇನ್ನೇನು ಮಾಡೋದು. ಇವಾಗ ಚಾರ್ಜ್ ಆಗ್ತಾಯಿದೆ, ನೋಡೋಣ. 19% ಇದೆ. ಫೋನಲ್ಲಂತೂ ಚಾರ್ಜ್ ಇಲ್ಲ. ಎಲ್ಲ ಚಾರ್ಜ್ ಇಡಬೇಕು, ಇರೋದು ಒಂದೇ ಒಂದು ಚಾರ್ಜರು. ಸೊ ಫಸ್ಟ್ ಗೋಪುರ ತೆಗೆದು ಒಳಗಡೆ ಇಟ್ಬಿಡೋಣ. ಇಲ್ಲಿ ಇಡೋದು ನಾನು. ಶಾಪ ಹಿಂಗಿದೆ ಫೇಸು. ನನಗೆ ಯಾಕೋ ನಾನು ನೀರು ಹೋಗಿದೆ ಅನ್ಸುತ್ತೆ ಈ ಕಡೆ ನೋಡಿ. ಸೊ ಇದು ಏನು ಮಾಡೋದು ಗೊತ್ತಾಗ್ತಿಲ್ಲ. ಹೋಗ್ತಾ ಇದೆ ಅಂತಲೇ ನನಗೂ ಅನಿಸ್ತಾ ಇದೆ. ಸೊ ಈ ಸೌಂಡ್ ಇಟ್ಕೊಳ್ಳೋದೆ ಅದು ಒಂದು ಪ್ರಾಬ್ಲಮ್. ಇದೇನಿರಬೇಕು ಗುರು ಈ ಥರದೊಂದು. ನಾನು ಏನೋ ಇಲ್ಲಿ ಇಡೋಕ್ಕೆ ಆ ಥರ ಏನೋ ಒಂದು ಇದೆ. ಅದೆಲ್ಲ ಹಳೇದು, ನಮ್ಗೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಅಲ್ವಾ. ಇನ್ನೊಂದು ವಿಷಯ ಏನಾಗಿದೆ ಅಂದರೆ, ನಮ್ಮದು ಈ ಸ್ವಿಚ್ಚನ್ನು ಆಫ್ ಮಾಡೋಕ್ಕೆಲ್ಲ ಮರೆತು ಸೊ ಅಲ್ಲಿ ನೋಡಿ ಗೀಝರ್ದು ಇದು ಬೆಂಡಾಗಿಬಿಟ್ಟಿದೆ ನೋಡಿ, ಕಾಣಿಸ್ತಿದೆಯಾ? ಸೊ ಇದು ಬೆಂಡಾಗಿರೋದ್ರಿಂದ ನೀರು ಸರಿಯಾಗಿ ಬರ್ತಾಯಿಲ್ಲ. ಯಾರು ಮಾಡಿದಾರೋ ಗೊತ್ತಿಲ್ಲ, ಬಟ್ ನಾನೇ ಫಸ್ಟ್ ಎದ್ದು ಆನ್ ಮಾಡಿ, ಮೊದಲು ಸ್ನಾನ ಮಾಡೋದೇ ನಾನು ಬೆಳಿಗ್ಗೆ. ಸೊ ನಾನು ಆನ್ ಮಾಡಿರ್ತೀನಿ, ಮತ್ತು ಇವರು ಯಾರು ಹೋದವ್ರು ಆಫ್ ಮಾಡಲ್ಲ ಗುರು. ಸೊ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಫುಲ್ ವಯರೆಲ್ಲ ಕಾಣಿಸ್ತಿತ್ತು, ಏನೋ ಇತ್ತು. ಸೊ ರೆಡಿ ಮಾಡಿ ಕೊಟ್ಟಿದ್ದಾರೆ. ಈ ಪಿ ಜಿ ಅಲ್ಲದೆ ಫುಡ್ ಒಂದು ಬಿಟ್ಟರೆ ಬಾಕಿ ಅಷ್ಟು ಏನು ಫೆಸಿಲಿಟಿ ಇಲ್ಲ. ಫುಡ್ ಮಾತ್ರ ಸಖತ್ತಾಗಿದೆ. ನೀವು 10,000 ಕೊಟ್ಟರು ಈ ಥರ ಫುಡ್ ಎಲ್ಲೂ ಸಿಗೋಲ್ಲ. ಅದಕ್ಕೆ ಅಷ್ಟೇ. ಇನ್ನೇನು ಕನ್ನಡಿ ನೋಡೋದೇ ಆಯಿತು ಕತೆ. ಇಷ್ಟು ಬಟ್ಟೆ ಇದೆ, ಬಟ್ಟೆನೂ ವಾಶ್ ಮಾಡಬೇಕು ಗುರು. ಈ ಪ್ಲೇಟ್ ಯಾವಾಗ ಕೇಳ್ಕೊಬಂದಿರೋದು ನಾನು. ಇದಲ್ಲ, ಇದು ಸ್ಟಾರ್ಟಿಂಗ್ ಬರೋವಾಗ ಅವ್ರು ಕೊಟ್ಟಿದ್ರು. ಒಂದು ದಿನ 2-3 ದಿನನೂ ತಿಂದಿದ್ನ. ಎಲ್ಲ 1 ವೀಕ್ ಯೂಸ್ ಮಾಡಿರ್ಬೋದು. ಸೊ ರಿಟರ್ನ್ ಕೊಟ್ಟೇ ಇಲ್ಲ ನಾನು, ನೋಡಿದ್ರೆ. ಇದನ್ನು ಇವತ್ತು ನಾಳೆನೂ ಕೊಡಬೇಕು. ಅಲ್ಲಿರಲಿ ಸದ್ಯಕ್ಕೆ. ಇದು ನಾನು ತಗೊಂಡಿರೋದು 140 ರುಪೀಸ್ ಕೊಟ್ಟು. ನೋಡೋಕ್ಕೆ ಚಿಕ್ಕದು, ಊಟ ತುಂಬ ಸಿಗುತ್ತೆ ಇದರಲ್ಲಿ ನೋಡಿ. ಎಸ್ ಯಪ್ಪ, ಎಷ್ಟು ಏನೆಲ್ಲ ಮಾತಾಡ್ಬಿಟ್ಟಿದ್ನ, ಏನೂ ಹೇಳೋಕ್ಕೆ ಬಂದಲ್ಲ, ಮರ್ತೋಯ್ತು. ಇದು ಚಾರ್ಜ್ ಆಗ್ತಿಲ್ಲ ಗುರು. 19 ನಿಂತ್ಬಿಟ್ಟಿದೆ. ಇಷ್ಟೊತ್ತಿಗೆ ಆಗ್ತಿತ್ತು ಒಂದು 20 ಆದರೂ. ಕತೆ ಸ್ವಿಚ್ ಆನಲ್ಲಿದೆ. ಏನಾಗಿರ್ಬೋದು. ಮತ್ತೊಂದು ವಿಷಯ ಹೇಳೋಕ್ಕೆ ಮಾಡ್ತಾ ಇರೋದನ್ನಲ್ಲಪ್ಪ. ಇವತ್ತು ಟ್ಯೂಸ್ಡೇ. ಇವತ್ತು ಆ್ಯಕ್ಚುಲಿ ಫುಟ್ಬಾಲ್ ಆಡೋಕ್ಕೆ ಹೋಗೋಕ್ಕೆ ಆಸೆ ಇತ್ತು, ಬಟ್ ಅದೇ 7 to 4 ಶಿಫ್ಟ್ ಬೇಕಿತ್ತು, ಅದು ಸಿಗಲಿಲ್ಲ. ಸೊ ಏನು ಮಾಡೋದು. ಸೊ ಇವತ್ತು ಇಲ್ಲ, ನೆಕ್ಸ್ಟ್ ವೀಕು ಇಲ್ಲ. ನೆಕ್ಸ್ಟ್ ವೀಕ್ ಆಗಿಲ್ಲ ಅಂದರೆ ಕೊಡು ಹೋಗ್ಬೇಕಲ್ಲ. ನಿಮ್ಗೆ ಹೇಳಿದ್ಯಾ ಸರ್ಪ್ರೈಸ್ ಆಗಿರಲಿ ಅಂತ ಏನಾದರೂ ಇತ್ತು? ಆ ಥರ ಏನಿಲ್ಲ ಬಿಡಿ. ಸೊ ಅಪ್ಡೇಟ್ ಕೊಟ್ಟುಬಿಡೋದೇನೇನು. ಇವತ್ತು ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇನೂ ಬಿಟ್ಬಿಡಿ. ಇದು ಡೈಲಿ ಹೇಳಿರ್ತೀನಿ, ನನಗೆ ಇವಾಗ ಯೋಚನೆ ಬರ್ತಿದೆ. ವಾಟ್ ಇಟ್ ಈಸ್ ಏನಿಲ್ಲ. ಏನು ಹೇಳಿದೆ? ವೆಡ್ನೆಸ್ಡೇ, ಥರ್ಸ್ಡೇ.
ಫ್ರೈಡೇ ಫುಲ್ ಎಕ್ಸೈಟ್ಮೆಂಟು. ಫ್ರೈಡೇ ಬರೋದು, ಫ್ರೈಡೇ 7 to 4 ಇರುತ್ತೆ. ಸೊ ಬೆಳಗ್ಗೆ 7 ಗಂಟೆಗೆ ಹೋಗ್ಬೇಕು, ಅಲ್ಲಿ ತಲುಪಬೇಕು 7 ಗಂಟೆಗೆ. ಇಲ್ಲ ಅವಾಗ ಎಷ್ಟು 5 ಗಂಟೆಗೆ ಎದ್ದೇಳಬೇಕೇನೋ. 5 ಗಂಟೆಗೆ ಇದ್ದರೆ ಸ್ನಾನ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಕತೆ ನನಗೂ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಬ್ರೇಕ್ಫಾಸ್ಟ್ ಸಿಗಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ, 7 ಶಿಫ್ಟ್ ಕೊಟ್ಟ ಮೇಲೆ ಅದು ಮಾಡಲೇಬೇಕು ಅಲ್ವಾ. 7ಗೆ ತಲುಪಬೇಕಲ್ಲಿ, ಇಲ್ಲಾಂದರೆ ಅದು ಪ್ರಾಬ್ಲಮ್ಮೇ. ನೋಡೋಣ ಬ್ರೇಕ್ಫಾಸ್ಟು ಹೆಂಗೆ ಅದೆಲ್ಲ ನೋಡಿ. ಎಷ್ಟು ನಿಮಿಷ ಆಯಿತು ಹಾಗಾಗಿ ಚೆಕ್ ಮಾಡ್ಕೋಬೇಕು ಹಿಂಗೆ. ಯಪ್ಪ ಕೈಯೇನು ಹೋಗ್ಬಿಡ್ತಲ್ಲ ಗುರು, ಅಷ್ಟೊಂದು ಇದೆಯಾ. ಸೊ ಫೋನ್ ಹೆವಿ ವೇಟ್ ಇದೆ. ಫೋನ್ ವೀಡಿಯೋ ಆ್ಯಕ್ಚುಲಿ ಇವತ್ತು ಮಾಡೋಣ ಅಂದ್ಕೊಂಡೆ, ಬೇಡ. ಅದು ವೀಡಿಯೋ ಮಾಡಬೇಕಂದ್ರೆ ಸ್ಟಾರ್ಟಿಂಗಿಂದನೇ ಒಂದು ಬಂದಂಗೆ ಸ್ಟಾರ್ಟ್ ಮಾಡಬೇಕು, ಅಂದ್ರೇ ಅದು ಪ್ರಾಪರ್ ಒಂದು ವೀಡಿಯೋ ಬರೋದು. ಸೊ ಅದಕ್ಕೆ ನಾಳೆನೇ ಮಾಡೋಣ. ಏನು ಹೇಳ್ತಿದ್ದೆ ಗುರು, ಗುರುವಾರ 2 ಡೇಸ್. ಇವತ್ತು ನಾವು ಬಿಟ್ಬಿಡಿ. ಸೊ ಬುಧವಾರ 2 ದಿನ ಇದೆ. ಸೊ ಇನ್ನು ಶುಕ್ರವಾರ ಹೋಗೋದು ಬರೋದು. ಸೊ ಈ 2 ಡೇಸಲ್ಲಿ ನಾನು ಸ್ವಲ್ಪ ಪ್ರಿಪ್ರೇಷನ್, ಏನು ಬಟ್ಟೆ ಯಾವುದಲ್ಲಿ ತೊಗೊಂಡೋಗ್ಬೇಕು ಅದು ಯೋಚನೆ ಮಾಡ್ಕೋಬೇಕು. ನಾನು ಹೋಗ್ತಾ ಇರೋದು 6 ಡೇಸ್ಗಲ್ವಾ. ಸೊ ಏನೆಲ್ಲ ಬೇಕು ನನಗೂ ಗೊತ್ತಿಲ್ಲ, ನೋಡಿ ಕನ್ಫರ್ಮ್ ಮಾಡಿ ನಿಮ್ಗೆ ಹೇಳ್ತೀನಿ, ಓಕೆನಾ. ಬಟ್ಟೆ ಅದೆಲ್ಲ ಪ್ಯಾಕ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಇನ್ನು 2 ಡೇಸು ಹೆಂಗಾದರೂ ಹೋದರೆ ಫ್ರೈಡೇ ನಾನು ಮರ್ತೇ ಬಿಟ್ಬಿಟ್ಟಿದ್ದೀನಿ. ಫ್ರೈಡೇ ಬಂದಂಗೆ ಹೊರಡ್ಬೇಕಲ್ವ. ಸೊ ಇಲ್ಲಿ ನೋಡಿ, ಇದು ಹೊಡೆದು ಇಲ್ಲಿ ಹಾಳು ಮಾಡಿಬಿಟ್ಟಿದ್ದಾರೆ. ಇದು ಹೋಯ್ತು, ಮುಟ್ಟಿದ್ರೆ ಬೀಳುತ್ತೆ. ಸುಮ್ಮನೆ ಹಂಗಿರಲಿ. ಈ ಅಳಿಜಿಗಾದರೂ ಹೊಡಿತಾರ, ಸ್ವಲ್ಪ ಆ ಕಡೆ ಹೊಡಿಬೋದಿತ್ತು. ಎಲ್ಲಿ ಹೊಡೆದ್ಬಿಟ್ಟಿದ್ದಾರೆ ಗುರು. ಎಷ್ಟು ಸಲ ತೋರಿಸ್ಲಿ ಚಾರ್ಜ್ ಐತಿಲ್ಲ ಗುರು ಇದಂತೂ. ಇವಾಗ ಫೋನಲ್ಲೂ ಚಾರ್ಜ್ ಇಲ್ಲ, ಇದರಲ್ಲೂ ಚಾರ್ಜ್. ಏನು ಮಾಡೋದು, ಫೋನು ಚಾರ್ಜ್ ಇಡಬೇಕು. ಇನ್ನೊಂದು ಚಾರ್ಜ್ ಇದೆ, ಇದು ಯಾರು ಚಾರ್ಜರಪ್ಪ. ಏನು ಮಾಡೋದು, ಜಸ್ಟ್ ಇಡ್ಬೋದಿಕ್ಕು, ಇನ್ನೇನು ಮಾಡೋದು. ಇದರಲ್ಲೇ ಇಡೋಣ. ಫಸ್ಟು ಸೈಫ್ ಇರ್ತಿತ್ತು, ಸೈಫಲ್ಲಿ ಅದರಲ್ಲಿ ಇಟ್ಬಿಡ್ತಿದ್ದೆ. ಸೊ ಅದು ಹೆವಿ ಫಾಸ್ಟ್ ಇತ್ತಲ್ಲ, ಇದು ಫಾಸ್ಟ್ ಇದೆ ಅಷ್ಟೇನು ಪರವಾಗಿಲ್ಲ. ಫಸ್ಟ್ ನಂದು ವೈಟ್ ಏನಿತ್ತು ಅದರಲ್ಲಂತೂ ಆಗೋದೇ ಇಲ್ಲ. ಸೊ ಇದು ತಂದಮೇಲೆ ಆ ತಲೆ ಬಿಸಿ ಹೋಗಿರೋದು. ಎಲ್ಲಿಂದ ತಂದೆ ಅಂತ ನಿಮ್ಗೆ ಗೊತ್ತಿದೆಯಾ? ಚಿಕ್ಕಪೇಟಿಂದ, ಜಸ್ಟ್ ಫಾರ್ 50 rupees. ಸೊ ಇವಾಗ ನೋಡಿ, ಇವಾಗ 20% ಹೋಗಿಬಿಡ್ದ. 20% ಚಾರ್ಜ್ ಆಗಿತ್ತು. ಸೊ ಇವಾಗ ಒಂದು ತಮ್ನೇಲ್ ತೊಗೊಳ್ಬಿಡೋಣ ಅಂತ. ತಮ್ನೇಲ್ ತಗೊಂಡೆ. ತಮ್ನೇಲ್ ಯಾವ ಥರ ರಿಯಾಕ್ಷನ್ ಕೊಟ್ಟಿದ್ದೀನಿ ಗೊತ್ತಾ, ಈ ಥರ. ಸೊ ಇದರಲ್ಲೇ ಚಾರ್ಜ್ ಇಡ್ತೀನಿ ಬರೋ ಸ್ವಲ್ಪ ಹೊತ್ತು. ಸೊ ಈ ಚಾರ್ಜರ್ ಯಾರ್ದು ಅಂತ ಗೊತ್ತಿಲ್ಲ, ಫಾಸ್ಟ್ ಆಗ್ಬೋದೇನೋ. ಸ್ವಲ್ಪ ಹೊತ್ತು ಇಡೋಣ. ಇವಾಗ 4:30 ಆಗಿದೆ, ನಾನು 5 ಗಂಟೆಗೆ ಹೊರಡೋದು. ಸೊ ಅಷ್ಟೊತ್ತು ಇದ್ರಲ್ಲಿ ಚಾರ್ಜ್ ಇಡ್ತೀನಿ. ಇವಾಗ ಚಾರ್ಜ್ ಆಯಿತು ಗುರು, ಸ್ವಲ್ಪ ನೋಡಿ 59% ಚಾರ್ಜ್ ಆಗಿದೆ. ಇವಾಗ ಆಫೀಸ್ ಹೋಗೋ ಟೈಮ್ ಆಗಿದೆ, ಬನ್ನಿ ಹೊರಡೋಣ. ಆಲ್ ಸೆಟ್ ಟು ಗೋ. ಸೊ ರೆಡಿಯಾಗೆ. ಅಯ್ಯೋ ಕಣ್ಣಿಗೆ ಬಂದ್ಬಿಡ್ತಲ್ಲಪ್ಪ, ಬನ್ನಿ ಹೋಗೋಣ. ಸೊ ಇವಾಗ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದೆ. ಸೊ ಅದಕ್ಕೆ ಬ್ಲಾಗ್ ಏನಿದೆ ಮಾಡ್ತಾಯಿದ್ದೀನಿ. ನಾನು ಮುಗಿಸುತ್ತೀನಿ. ನೆಕ್ಸ್ಟ್ ಬ್ಲಾಗ್ ನಾನು ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.